ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು. ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ನಿಮ್ಹಾನ್ಸ್ದ ಅಧೀಕ್ಷಕರಾಗಿ ನಿವೃತ್ತರಾಗಿ ತಮ್ಮ ಪ್ರವೃತ್ತಿಯನ್ನು ಮತ್ತು ವೃತ್ತಿಯನ್ನು ಎರಡನ್ನೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ ಅವರು ಸಲಹೆಯನ್ನ ಕೊಡೋದಲ್ಲದೆ ಸಾಂತ್ವನ ಕೊಡೋದ್ರ ಜೊತೆಗೆ ಅವರು ಹಲವಾರು ಪುಸ್ತಕಗಳನ್ನ ಬರೆದು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವಂತ ಅದ್ಭುತವಾದಂತ ಅಮೂಲ್ಯ ಕೆಲಸವನ್ನ ಮಾಡಿ ಕೃತಿಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮೊಂದಿಗಿರೋದು ತುಂಬಾ ತುಂಬಾ ಸಂತೋಷದ ವಿಷಯ. ನಮಸ್ಕಾರ ಸರ್, ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಎಷ್ಟೋ ಜನ ಬಹಳ ಚೆನ್ನಾಗಿರ್ತಾರೆ, ಒಳ್ಳೆ ಕೆಲಸ ಮಾಡ್ಕೊಂಡು ಏನೋ ಚಟುವಟಿಕೆಯಿಂದ ಇರ್ತಾರೆ, ಇದ್ದಕ್ಕಿದ್ದಂಗೆ ಏನೋ ಆಗೋಗ್ಬಿಡುತ್ತೆ. ಅದಕ್ಕೆ ಜನ ಅಯ್ಯೋ ಸನ್ನಿ ಹೊಡಿತು, ಸನ್ನಿ ಆಯ್ತು ಅಂತಂತಾರೆ. ಈ ಸನ್ನಿ ಅಂತಂದ್ರೆ ಏನು ಸರ್? ಅಷ್ಟು ಚೆನ್ನಾಗಿರೋ ವ್ಯಕ್ತಿ ಇದ್ದಕ್ಕಿದ್ದಂಗೆ ತಲೆ ತಿರ್ಕರ ಹಾಗೆ ಏನೋ ಇದರಲ್ಲಿ ಕನ್ಫ್ಯೂಷನ್ ನಲ್ಲಿ ಅವ್ರಿಗೇನು ಏನ್ ಮಾಡ್ತಾ ಇದೀರ ಅನ್ನೋದು ಕೂಡ ಅರಿವಿರೋದಿಲ್ಲ. ಈ ಸನ್ನಿ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್. ನಾವು ನೀವೀಗ ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದೇವೆ. ಹೌದು, ಏನ್ ಮಾತಾಡ್ತಿದ್ದೇವೆ, ಎಲ್ಲಿದ್ದೇವೆ, ಏನ್ ಹೌದು. ಕೆಲಸ ಮಾಡ್ತಿದ್ದೇವೆ, ನಾನು ಯಾರು, ನನ್ನ ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ನನ್ನ ಮುಂದೆ ಯಾರಿದ್ದಾರೆ, ಎಲ್ಲ ಗೊತ್ತಿದೆ. ಹೌದು. ಆದ್ರೆ ಸನ್ನೆ ಆದಾಗ ಹ್ಮ್. ಇಡೀ ಪ್ರಜ್ಞಾ ವ್ಯವಸ್ಥೆ ಹಾಳಾಗುತ್ತೆ. ನಾವು ಅರೆಪ್ರಜ್ಞಾವಸ್ಥಾ ಸ್ಥಿತಿಗೆ ಹೋಗ್ತೇವೆ. ಅಥವಾ ಸುತ್ತಮುತ್ತ ಏನ್ ನಡೀತಾ ಇದೆ, ನಾನ್ಯಾರು, ನನಗೇನಾಗಿದೆ, ಅಥವಾ ಯಾವ ಸ್ಥಳದಲ್ಲಿದ್ದೇನೆ, ಸಮಯ ಎಷ್ಟು ಸಮಯ ಏನು ಗೊತ್ತಾಗೋದಿಲ್ಲ. ಇದು ಡಿಸ್ಓರಿಯಂಟೇಷನ್, ಟೈಮ್, ಪ್ಲೇಸ್ ಅಂಡ್ ಪರ್ಸನ್. ಓಕೆ. ಹಾಗೇನೆ ಕನ್ಫ್ಯೂಷನ್. ಒಂದು ಮಾತು ಹೇಳ್ತಾರೆ, ನೆಕ್ಸ್ಟ್ ವಾಕ್ಯ ಏನು ಅಂತ ಅರ್ಥವಾಗಲ್ಲ, ಗೊತ್ತಾಗಲ್ಲ. ಬಡಬಡಿಸ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಆಮೇಲೆ ಸಂಶಯ ಪಡ್ತಾರೆ, ಅನ್ಯಾರು ಗೊತ್ತಾಗ್ತಾರೆ, ನೋಡಿ ಅಲ್ಲಿ ದೆವ್ವ ಬಂದು ನಿಂತಿದೆ, ಇಲ್ಲಿ ಯಾರೋ ರಾಕ್ಷಸ ನಿಂತಿದ್ದಾರೆ, ಅಥವಾ ಇಲ್ಲಿ ದೇವ್ರ ಬಂದಿದ್ದಾರೆ, ಪ್ರತ್ಯಕ್ಷ ಆಗಿದ್ದಾರೆ, ಈ ತರ ಭ್ರಮೆಗಳು ಆವರಿಸ್ಕೊಡುತ್ತೆ. ಅಲ್ಲ, ದೇವ್ರು ಪ್ರತ್ಯಕ್ಷ ಆದ್ರೆ ಪರವಾಗಿಲ್ಲ, ದೆವ್ವ ಬಂದಿದೆ ಅಂತ, ಪ್ರೇತ ಬಂದಿದೆ ಅಂದ್ರೆ ಕಷ್ಟ. ಓಕೆ. ಹಾಗಾಗಿ ಎಂತ ಭ್ರಮೆಗಳು, ಒಳ್ಳೆ ಭ್ರಮೆ ಆಗ್ಬೋದು, ಇಲ್ಲ ತುಂಬಾ ಭಯಂಕರವಾದಂತ ಮನಸ್ಸಿಗೆ ಹಿಂಸೆ ಕೊಡ್ತಕ್ಕಂಥ ಭ್ರಮೆ ಆಗ್ಬಹುದು. ಆಮೇಲೆ ಅಕಸ್ಮಾತ್ ಆಸ್ಪತ್ರೆ ಇರ್ತಕ್ಕಂಥ ರೋಗಿ ಚೆನ್ನಾಗಿ ಇದ್ರೆ ಇದಕ್ಕಿದ್ದಾಗೆ ಸನ್ನಿಗೆ ಹೋಯ್ತು ಅಂತಂದ್ರೆ ಟ್ಯೂಬ್ ಎಲ್ಲ ಕಿತ್ತಾಕ್ಬಿಡ್ತಾನೆ, ಅಲ್ಲಿಂದ ಓಡೋಕ್ ಶುರು ಮಾಡ್ತಾನೆ, ಅಕ್ಕಪಕ್ಕದಲ್ಲಿರ್ತಕ್ಕ ರೋಗಿಗಳು ಹೊಡೆಯಕ್ ಶುರು ಮಾಡ್ತಾನೆ. ಹೌದು, ಅನ್ಕೋಆಪರೇಟಿವ್. ನರ್ಸ್ ಹತ್ರ ಬರ್ತಾ ಇದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು, ಕೇಸ್ಗೆ ಹೋಗ್ಬೋದು, ಕೊಂದೆ ಹಾಕ್ಬೋದು. ದೇರ್ ವೆರಿ ಡೇಂಜರಸ್. ಇದನ್ನ ಡೆಲಿರಿಯಂ ಅಂತ ನಾವು ನಮ್ಮ ವೈದ್ಯಕೀಯ ಭಾಷೆ, ಡೆಲಿರಿಯಂ ಅಂದ್ರೆ ಸನ್ನಿ ಅಂತ. ಸಾಮಾನ್ಯವಾಗಿ ಬಾಣಂತಿ ಸನ್ನಿ ಎಲ್ಲರೂ ಕೇಳಿರ್ತಾರೆ. ಚೆನ್ನಾಗಿದ್ಲು ಸರ್, ಗಂಡ ಮಗು ಹುಟ್ಟಿದೆ ಸರ್, ಒಂದ್ ವಾರ ಚೆನ್ನಾಗಿ ಇದ್ಲು, ನೆನ್ನೆಯಿಂದ ಹೆಂಗ್ ಅಂತೇಳಿ ಮಗು ನಂದಲ್ಲ ಅಂತ ಹೇಳ್ತಾರೆ, ಅಥವಾ ಇರೋ ಮಗುನ ಯಾರೋ ಬದಲಾಯಿಸ್ಬಿಟ್ರೆ ಅಂತ ಹೇಳ್ತಾರೆ. ಅದು ಇದು ನನ್ ಮಗುನೇ ಅಲ್ಲ, ಗಂಡ ಬಂದೆ, ನೀ ಯಾರೋ ಬಂದಿದ್ಯಾ, ಯಾಕೋ ಬಂದೆ ಇಲ್ಲಿ ಅಂತ ಗಂಡನ್ನೇ ಹೊಡೆಯಕ್ ಹೋಗ್ತಾಳೆ. ಈ ರೀತಿ ಊಟ ಮಾಡೋದಿಲ್ಲ, ನಿದ್ರೆ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಬಟ್ಟೆ ಬಿಚ್ಚಾಕ್ತಾಳೆ, ಬರಿ ಬತ್ತ ಓಡಕ್ ಶುರು ಮಾಡ್ತಾಳೆ. ಈ ರೀತಿ ಅತ್ಯಂತ ಮತಿಭ್ರಮಣ ಸ್ಥಿತಿನಲ್ಲಿ ವ್ಯಕ್ತಿ ಇರ್ತಾರೆ. ಮತ್ತೆ ತಾನೇನ್ ಮಾಡ್ತಿರ್ತ ಅರಿವು ಅವ್ರಿಗೆ ಇರೋದಿಲ್ಲ. ಈ ಒಂದು ಸ್ಥಿತಿಯನ್ನ ಸನ್ನಿ ಅಥವಾ ಡೆಲಿರಿಯಂ ಅಂತ ಹೇಳ್ತೇವೆ, ಡೆಲಿರಿಯಸ್ ಸ್ಟೇಟ್ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾದ ಕಾರಣ, ಈಗ ಅತಿಯಾದ ಜ್ವರ ಬಂದ್ರೆ ಸನ್ನಿ ಕಾಣಿಸ್ಕೊಡುತ್ತೆ. ಇದಕ್ಕಿದ್ದಾಗೆ ನಮ್ಮ ಶರೀರದ ತಾಪ 101, 102 ಹೋಗ್ಬಿಟ್ರೆ, ಅಥವಾ 38, 39 ಡಿಗ್ರಿ ಸೆಲ್ಸಿಯಸ್ ಹೋಗ್ಬಿಟ್ರೆ ಜ್ವರದಿಂದ ಸನ್ನಿ ಜ್ವರ ಬರ್ತದೆ. ವಿಪರೀತ 104, 105 ಇದಕ್ಕೆ ಹೋದಾಗ ಏನೇನೋ ಬಡಬಡಿಸ್ತಾ ಇರ್ತಾರೆ, ಎಲ್ಲೆಲ್ಲೋ ಇದ್ ಮಾಡ್ತಾ ಇರ್ತಾರೆ. ಹೌದು. ಅದು ಮಕ್ಕಳಲ್ಲಿ ನಾವು ತುಂಬಾ ಕಾಣ್ತೀವಿ ಅದನ್ನ. ಮತ್ತೆ ಇಳಿ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಜಾಸ್ತಿ, ಮತ್ತೆ ಇಳಿ ವಯಸ್ಸಿನಲ್ಲಿ ಜಾಸ್ತಿ. ಇನ್ನೊಂದು ಎಲೆಕ್ಟ್ರೈಟ್ ಇಂಬ್ಯಾಲೆನ್ಸ್, ಸೋಡಿಯಂ ಪೊಟ್ಯಾಷಿಯಂ ವ್ಯತ್ಯಾಸ ಆಯ್ತು, ವಾಂತಿ ಆಗಿದೆ, ಭೇದಿ ಆಗಿದೆ, ನೀರಿನಂಶ ಹೋಯ್ತು, ಆಗ ಸೋಡಿಯಂ ಕಮ್ಮಿ ಆಯ್ತು, ಪೊಟ್ಯಾಷಿಯಂ ಕಮ್ಮಿ ಆಯ್ತು, ಸೋಡಿಯಂ ಕಡಿಮೆ ಆಗಿದೆ, ಆಗ್ಲೂ ಡೆಲಿರಿಯಸ್ ಸ್ಟೇಟ್. ಇನ್ನೊಂದು ನಮ್ಮ ಸಕ್ಕರೆ ಕಾಯಿಲೆ ರೋಗಿಗಳು, ಹೈಪೋಗ್ಲೈಸೆಮಿಯಾಗ ಹೋದ್ರೆ ಡೆಲಿರಿಯಸ್ ಸ್ಟೇಟ್ ಹೋಗ್ತಾರೆ, ಹೈಪರ್ಗ್ಲೈಸೆಮಿಯಾ ಸ್ಟೇಟ್ ಹೋದ್ರೆ ಡೆಲಿರಿಯಸ್ ಸ್ಟೇಟ್ ಹೋಗ್ತಾರೆ. ಆಮೇಲೆ ಮತ್ತೆ ಲಿವರ್ ಫೇಲ್ಯೂರ್ ನಲ್ಲಿ, ಕಿಡ್ನಿ ಫೇಲ್ಯೂರ್ ನಲ್ಲಿ, ಅಥವಾ ನ್ಯೂಮೋನಿಯಾ ಆಗಿದೆ, ಅಮೋನಿಯಾ ಜಾಸ್ತಿ ಆಗಿರುತ್ತೆ, ಲಂಗ್ ಇನ್ಫೆಕ್ಷನ್ ಆಗಿದೆ, ಅದರಿಂದ ಡೆಲಿರಿಯಸ್ ಸ್ಟೇಟ್ ಹೋಗ್ತಾರೆ. ಆಮೇಲೆ ಹೆಡ್ ಇಂಜುರಿ,
ತಲೆಗೆ ಪೆಟ್ಟು ಬಿದ್ದಿದೆ, ಆಕ್ಸಿಡೆಂಟ್ ಆಗಿದೆ, ಹ್ಮ್. ಜ್ಞಾನ ಇದ್ದಾಗಿದೆ, ಆದ್ರೆ ಅವನಿಗೆ ಆಕ್ಸಿಡೆಂಟ್ ಹೆಂಗಾಯ್ತು, ಎಲ್ಲಾಯ್ತು, ತನ್ಗೇನಾಗಿದೆ, ಅಥವಾ ಅಂತ ಆಸ್ಪತ್ರೆ ಕರ್ಕೊಂಡು ಗೊತ್ತಾಗಲ್ಲ, ನೀವೆಲ್ಲ ಮರ್ತ್ ಹೋಗ್ಬಿಟ್ಟಿರ್ತಾರೆ. ಏನು ಗೊತ್ತಾಗುತ್ತಿಲ್ಲ, ಹೆಡ್ ಇಂಜುರಿ. ಹ್ಮ್. ಆಮೇಲೆ ಇನ್ನೊಂದು ನಮ್ಮ ಅಡಿಕ್ಷನ್, ಹಾ ಹಾ ವಿಡ್ರಾಲ್ ಹಾ ಸ್ಟೇಟ್. ಹಾ ಆಲ್ಕೋಹಾಲ್ ಸೇವನೆ ಮಾಡಿ ಹ್ಮ್ ಇವತ್ತು ನನಗೆ ಸಿಕ್ಕಿಲ್ಲ, ನಾನು ಒಂದು ಹಾ ಕಾಟಕ್ಕೆ ತಗೋಬೇಕು, ದುಡ್ಡಿಲ್ಲ, ಅಥವಾ ಹೋಗಕ್ಕೆ ಹಾ ಯಾರು ಬಿಡ್ತಾ ಇಲ್ಲ, ಐ ಹಾ ಗೋ ಇನ್ ಟು ವಿಡ್ರಾಲ್ ಸ್ಟೇಟ್. ಅವಾಗ್ಲೂ ಹಾ ಕೂಡ ಡೆಲ್ಲಿರಿಯಂ ಡೆಲಿರಿಯಸ್ ಬರುತ್ತೆ, ಸ್ಟೇಟ್ ಶುರುವಾಗುತ್ತೆ, ಬರುತ್ತೆ. ಹಾ ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ನಾನು 20 ಮನೆ ನುಂಗ್ಬಿಟ್ಟಿದ್ದೇನೆ, ಪ್ರಾಣ ಹ್ಮ್ ಹೋಗಿಲ್ಲ, ಆದ್ರೆ ಐ ಕ್ಯಾನ್ ಹ್ಮ್ ಗೋ ಇನ್ ಟು ಈ ಡೆಲಿರಿಯಸ್ ಸ್ಟೇಟ್. ಸನ್ನಿ ಓಕೆ. ಕಾಣಿಸ್ಕೊಡುತ್ತೆ, ಸನ್ನಿ ಕಾಣಿಸ್ಕೊಡುತ್ತೆ. ಈ ರೀತಿ ಇದು ಹ್ಮ್ ಸನ್ನಿ ಅಂತಂದ್ರೆ ಇದೊಂದು ಸೆಕೆಂಡರಿ ಸಿಂಪ್ಟಮ್ಸ್. ಮೂಲ ಓಕೆ. ಬೇರೆ ಇದೆ, ಮೂಲ ಹಾ ಇಲ್ಲ ಜ್ವರ ಏನೋ ಬಂದಿರ್ಬೋದು. ಕಾರಣ ಏನೋ ಇರುತ್ತೆ, ಆದ್ರೆ ಹಾಗೆ ಪ್ರತ್ಯಕ್ಷವಾಗಿ ನಾವು ಕಾಣೋದು ಆ ಕನ್ಫ್ಯೂಸ್ ಆದಂತ ವ್ಯಕ್ತಿ ಕನ್ಫ್ಯೂಸ್. ಅಷ್ಟೇ. ಹಾಗೆ ಹಾ ಮೆದುಳು ಹಾ ಸರಿಯಾಗಿ, ಮುಖ್ಯವಾಗಿ ಫ್ರಾಂಟಲ್ ಲೋಬ್ ಆಗ್ಲಿ ಹ್ಮ್ ಅಥವಾ ಬೇರೆ ಬೇರೆ ಲೋಬ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾ ಹಾ ಇವಾಗ ಹಿಂಭಾಗ ಅದು ಸರಿಯಾಗಿ ಕೆಲಸ ಮಾಡಿದ್ರೆ ನಮಗೆ ವಿಷುವಲ್ ಭ್ರಮೆಗಳು ಕಾಣುತ್ತೆ, ದೃಶ್ಯ ಹ್ಮ್ ಹ್ಮ್ ಭ್ರಮೆಗಳು, ಅಥವಾ ಹ್ಮ್ ಸೌಂಡ್ ಶಬ್ದ ಭ್ರಮೆಗಳು, ಅಥವಾ ಹ್ಮ್ ಯಾರೋ ನನ್ನ ಮುಟ್ಟಿದಾಗೆ ನನ್ನ ಮೈ ಮೇಲೆ ನೂರ ಇರುವೆ ಹರಿತಾ ಇದೆ, ಚೇಳು ಹಾವು ಹರಿತಾ ಇದಾವೆ, ಕಚ್ಬಿಡುತ್ತೆ ನನ್ನ, ಹಾ ಕೂಗಾಡ್ಬೋದು, ಕಿರ್ಚಾಡ್ಬೋದು. ಈ ರೀತಿ ಹ್ಮ್ ಇಡೀ ಹ್ಮ್ ಮೆದುಳು ಹ್ಮ್ ವ್ಯತ್ಯಾಸ ಆಗುತ್ತೆ, ಹ್ಮ್ ಮತ್ತೆ ನಮ್ಮ ಪ್ರಜ್ಞಾಸ್ಥಿತಿ ವ್ಯತ್ಯಾಸ ಆಗುತ್ತೆ, ಮತ್ತೆ ಅನೇಕ ಭ್ರಮೆಗಳು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಹಸಿವು, ನಿದ್ರೆ, ಊಟ ತಿಂಡಿ ಏನು ಬೇಕಾಗೋದಿಲ್ಲ. ಹೀಗಾಗಿ ಹ್ಮ್ ಇದೊಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಕರಿಬಹುದು. ಮೆಡಿಕಲ್ ಹೌದು ಎಮರ್ಜೆನ್ಸಿ, ಮೆಡಿಕಲ್ ಹೌದು. ಎಮರ್ಜೆನ್ಸಿ. ಯಾಕೆ ನಾವು ಯಾಕಂದ್ರೆ ಅಟೆಂಡ್ ಮಾಡ್ತಿಲ್ಲ, ದಿಢೀರಂತ ಆಗ್ಬಿಟ್ಟಿದೆ, ದಿಢೀರ್ ಚೆನ್ನಾಗಿರೋ ವ್ಯಕ್ತಿ ಈ ತರ ಆಗ್ಬಿಟ್ಟಿದ್ದಾರೆ. ಅದ್ ಎಷ್ಟು ಸತ್ತಂತ ಗಂಟೆಗಳು ಬೇಕಾಗತ್ತಾ, ದಿನ ಬೇಕಾಗತ್ತಾ, ಏನು ತಕ್ಷಣಕ್ಕೆ ಆಗ್ಬಿಡುತ್ತಾ, ಹೇಗಾಗತ್ತೆ ಅದು? ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಕಾರಣವನ್ನು ತೆಗೆದು ಹೋಯ್ತು ಅಂತಂದ್ರೆ ಹಾ ಗಂಟೆಗಟ್ಟಲೆ, ದಿನಗಟ್ಟಲೆ ಇರ್ಬೋದು, ಅಥವಾ ಹಾ ರೋಗಿ ಕೋಮಾ ಸ್ಟೇಜ್ ಹೋಗ್ತಾನೆ, ಡೆಲಿರಿಯಸ್ ಓ ಸ್ಟೇಟ್ ಇಂದ ಮಾಡದೇ ಕೋಮಾ ಇದ್ರೆ. ಸ್ಟೇಜ್ಗೆ ಹಾ ಹೋಗ್ತಾನೆ, ಆಮೇಲೆ ಓಕೆ. ಸಾವು ಸಂಭವಿಸಬಹುದು. ಹಾಗಾಗಿ ಓಕೆ. ಹಾ ಯಾವುದೇ ಸನ್ನಿ ಸ್ಥಿತಿಯನ್ನ ಹಾ ಜನಸಾಮಾನ್ಯರು ತಕ್ಷಣ ಗುರುತಿಸಬೇಕು. ಈಗ ನೀವು ಹೌದು. ಹೇಳ್ದಾಗೆ ಇದು ದೆವ್ವದ ಉಪದ್ರ, ಗಾಳಿ ಹ್ಮ್ ಚೇಷ್ಟೆ, ಯಾವ್ದೋ ಅಲ್ಲ ದೃಷ್ಟಿ ಅಲ್ಲ ಬಿದ್ದ್ಬಿಟ್ಟಿದೆ, ಅಲ್ಲ ಅಲ್ಲ. ಮಂತ ಮಾಡ್ಬಿಟ್ಟಿದೆ ಅಂತ ಹ್ಮ್. ಆಸ್ಪತ್ರೆಗೆ ಹೋಗ್ದೇನೆ, ಇವಾಗ ನಾನು ಎಷ್ಟೋ ಸಲ ನೋಡಿದ್ದೀನಿ, ಆಸ್ಪತ್ರೆ ಇದ್ದವನ್ನ ಕರ್ಕೊಂಡು ಹೋಗ್ಬಿಟ್ಟಾರೆ. ಓ ಇದು ಡಾಕ್ಟರ್ ಆಗೋದಿಲ್ಲ, ಮಂತ್ರವಾದಿ. ನಾವು ಬೇರೆಯವ್ರು ತೋರಿಸ್ತೀವಿ ಅಂತಂದು. ಹೌದು. ಹಾಗೆ ಸರಿ ಸರಿ ಬಾಣಂತಿ ಸರಿ. ಮನೆ ಇರ್ತಾಳೆ, ಆಸ್ಪತ್ರೆ ಕರ್ಕೊಂಡು ಬರೋದಿಲ್ಲ. ಅಥವಾ ನಾನು ವಾಣಿಜ್ಯ ಕೆಲಸ ಮಾಡುವಾಗ ಹಾ ಬಾಣಂತಿ ಸನ್ನಿ ಬಂದವರ ದಿಶಾ ಹಾ ಮಾಡ್ಕೊಂಡು ಹೋಗೋದು. ಯಾಕೆಂತಾರೆ ನಾವು ಹಾ ಮಂತ್ರವಾದಿ ಹೋಗ್ತೀವಿ ಸರ್, ಇದು ನಿಮ್ ಕೈಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಸರ್, ಸರ್. ನೀವು ಇದನ್ನ ಕೇಳಿದಾಗ ನನಗೆ ನೆನಪಾಗತ್ತೆ, ESI ನಲ್ಲಿ ಇದ್ದಾಗ ಪಾಪ ಹೌದು ಟ್ಯೂಬರ್ಕ್ಯುಲಸ್ ಮೆನಿಂಜೈಟಿಸ್, ಆ ಹೌದು ಮಗು ಹೌದು ಏನೇನೋ ಮಾತಾಡ್ತಾ ಇದೆ, ಇದ್ ಮಾಡ್ತಾ ಇದೆ, ಫಿಟ್ಸ್ ಬರ್ತಾ ಇದೆ. ಅವರು ಹೌದು. ಬಿಡಿ ಡಾಕ್ಟ್ರೆ, ನಮ್ಗೆ ಇದ್ ಮಾಡ್ತೀವಿ ಅಂತ. ನಾನು ಇಲ್ಲ ಹಾಗೆ ಮಾಡ್ಬೇಡಿ, ಡಿಸ್ಚಾರ್ಜ್ ಮಾಡೋದ್ ಬೇಡ, ಇರ್ಲಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಸರಿ ಆಗತ್ತೆ ಅಂದ್ರೆ, ಕೊನೆಗೆ ಅವ್ರು ಏನ್ ಮಾಡಿದ್ರು, ಕರ್ಕೊಂಡು ಹೋಗಕ್ ಬಿಡ್ಲಿಲ್ಲ ಅಂತಂದು ಅವನನ್ನೇ ಕರ್ಕೊಂಡ್ ಬಂದ್ಬಿಟ್ರು ಆಸ್ಪತ್ರೆಗೆ. ಅವನ ಕೈಯಲ್ಲಿ ಅವನು ಕೈಯಲ್ಲಿ ಹಿಡ್ಕೊಂಡು, ಒಂದು ಟೊಂಗೆಯಲ್ಲಿ ಹಿಡ್ಕೊಂಡು ಟಪ ಟಪ ಹೊಡಿತಾ ಇದ್ದಾನೆ. ನಾನು ಹೌದು. ಅವನನ್ನ ಹಿಡ್ಕೊಂಡು ಹೊರಗಡೆ ಎಳ್ಕೊಂಡು ಹೋಗ್ಬಿಟ್ಟು ಅವನಿಗೆ ಬುದ್ಧಿ ಹೇಳ್ಬೇಕಾಯ್ತು. ಅಯ್ಯೋ ದೇವ್ರೆ. ಆಮೇಲೆ ಇನ್ನೊಂದು ಪೋಸ್ಟ್ ಇಕ್ಟಲ್ ಕನ್ಫ್ಯೂಷನ್ ಸ್ಟೇಟ್, ಎಪಿಲಿಪ್ಸಿ ಬರ್ತದೆ, ಇನ್ನ ಜ್ಞಾನ ಬಂದಿಲ್ಲ, ಆಗ್ಲೂ ಕೂಡ ಅವ್ರು ಸನ್ನಿಗೆ ಹೋಗ್ಬೋದು. ಹೌದು. ಪೋಸ್ಟ್ ಹ್ಮ್ ಇಕ್ಟಲ್, ಅಥವಾ ಸ್ಟ್ರೋಕ್ ಆಯ್ತು, ಹಾ ಜ್ಞಾನ ಇದೆ, ಆದ್ರೆ ಹಾ ಸನ್ನಿ. ಈ ರೀತಿ ಯಾವುದೇ ಕಾರಣದಿಂದ ದೇಹದ ಹ್ಮ್ ಯಾವುದೇ ಭಾಗಕ್ಕೆ ತೊಂದರೆ ಆದಾಗ ಮಿದುಳು ಹಾ ಅಸ್ತವ್ಯಸ್ತ ಆಗುತ್ತೆ, ಈ ಸನ್ನಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಹಾಗಾಗಿ ಅಂದ್ರೆ ಮೆದುಳಿಗೆ ಆಘಾತ ಆಗತ್ತೆ. ಆಗ ಅದು ಆಗ ಫಿಸಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಅಥವಾ ಯಾವುದೇ ತರದಿದ್ರು ಕೂಡ ಯಾವಾಗ ಅದಕ್ಕೆ ಬ್ಯಾಲೆನ್ಸ್ ತಪ್ಪುತ್ತಲ್ಲ, ಅದು ಹಾಗಾಗತ್ತೇನೋ ಅಲ್ವಾ ಸರ್? ಹೌದು. ಹ. ಹಾ ಹೌದು. ಇನ್ನೊಂದು ಈ ಪದಕ್ಕೆ ಅರ್ಥ, ಒಂದು ಡಿಲಿರಿಯಮ್, ಇನ್ನೊಂದು ಅಕ್ಯೂಟ್ ಆರ್ಗ್ಯಾನಿಕ್ ಬ್ರೈನ್ ಸಿಂಡ್ರೋಮ್ ಅಂತೇವೆ. ಅಕ್ಯೂಟ್ ಓಕೆ. ಆರ್ಗ್ಯಾನಿಕ್ ಬ್ರೈನ್ ಆರ್ಗ್ಯಾನಿಕ್ ಸಿಂಡ್ರೋಮ್. ಬ್ರೈನ್ ಸಿಂಡ್ರೋಮ್. ಆರ್ಗ್ಯಾನಿಕ್ ಅಂತಂದ್ರೆ ಜೀವಕ್ಕೆ, ದೇಹಕ್ಕೆ ತೊಂದರೆ ಆಗಿದೆ, ಎಲ್ಲ ಹ್ಮ್ ವ್ಯತ್ಯಾಸ ಆಗಿದೆ, ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಹ್ಮ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಹ್ಮ್ ಹೆಡ್ ಇಂಜರಿ ಆಗಿರ್ಬೋದು, ಫಿಟ್ಸ್ ಹ್ಮ್ ಬಂದಿರ್ಬೋದು. ಈ ರೀತಿ ಯಾವುದೇ ಕಾರಣದಿಂದ ಹ್ಮ್ ಸನ್ನಿಯ ರೋಗ ಲಕ್ಷಣಗಳು ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ನೀವು ಹೇಳಿದಾಗೆ ಹ್ಮ್ ಮಕ್ಕಳಲ್ಲಿ ಸನ್ನಿ ಜಾಸ್ತಿ, ಹಾಗೆಯೇ ಹೌದು. ಬಾಣಂತಿರಲ್ಲಿ ಇದು ಜಾಸ್ತಿ. ಅವರಲ್ಲೂ ಜಾಸ್ತಿ. ನಂತರ ಹೌದು. ಇಳಿ ವಯಸ್ಸಿನಲ್ಲಿ, ಓಲ್ಡ್ ಏಜ್ ನಲ್ಲಿ ವೆರಿ ಕಾಮನ್ ರೀ. ಪ್ರತಿ ಹ್ಮ್ ದಿವಸ ಒಂದ್ ಕೇಸ್ ಬರ್ತದೆ, ನಮ್ಮ ತಾತ ಹಾ ಎಲ್ಲ ಹಾ ಮರ್ತೋಗಿದೆ, ಜೊತೆಗೆ ಹಾ ಬಡಬಡಿಸ್ತಾರೆ, ಭ್ರಮೆ ಪಡ್ತಾರೆ, ಎದ್ದು ಹ್ಮ್ ಓಡೋಗ್ತಾರೆ, ಮನೆ ಬಿಟ್ಟು ಓಡೋಗ್ತಾರೆ. ಯಾವ್ದೋ ಯಾವ್ದೋ ಲೋಕದಲ್ಲಿ ಇರ್ತಾರ ಅವರು, ಹೌದು ಹೌದು ಈ ಹೌದು ಲೋಕದಲ್ಲಿ ಇರೋದೇ ಇಲ್ಲ. ಹೌದು ಹೌದು. ಹಾಗಾಗಿ ಹ್ಮ್ ಇವತ್ತೊಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಜನಸಾಮಾನ್ಯ ಗುರುತಿಸಬೇಕು. ಬಟ್ ಹಾಗೆ ಇದಕ್ಕೆ ಚಿಕಿತ್ಸೆ ಏನು ಸರ್ ಅದಕ್ಕೆ? ಚಿಕಿತ್ಸೆ ಮುಖ್ಯವಾಗಿ ಮೂಲವನ್ನ ತೆಗಿಬೇಕು.
ಜ್ವರ ಇದ್ರೆ ಹೌದು. ಜ್ವರ ತಾಪ ಕಮ್ಮಿ ಮಾಡಿ ತಕ್ಷಣ ಮೈನ ತಣ್ಣೀರು ಬಟ್ಟೆಯಿಂದ ಒರೆಸಿ, ಆಮೇಲೆ ಪ್ಯಾರಾಸಿಟಮಾಲ್ ಯಾವುದೇ ಜ್ವರವನ್ನು ಕಮ್ಮಿ ಮಾಡ್ತಕ್ಕಂಥ ಔಷಧಿಯನ್ನ ಇಂಜೆಕ್ಷನ್ ರೂಪದಲ್ಲೋ ಮಾತ್ರೆ ರೂಪದಲ್ಲೋ ಕೊಟ್ಟು ಜ್ವರದ ತಾಪ, ಎಲೆಕ್ಟ್ರಿಕ್ ಇಂಬ್ಯಾಲೆನ್ಸ್ ಸರಿಪಡಿಸಬೇಕು. ಆಮೇಲೆ ಹೈಪೋಗ್ಲೈಸೆಮಿಯಾ ಇದ್ರೆ ತಕ್ಷಣ ಗ್ಲೂಕೋಸ್ ಕೊಡ್ಬೇಕು ಅಥವಾ ಸಕ್ಕರೆ ಕೊಡ್ಬೇಕು, ತಿನ್ನೋದಕ್ಕೆ. ಇಲ್ಲಾಂದ್ರೆ ಎಲ್ಲ ಐವಿಗೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಒಂದಿನ ನುಂಗಲ್ಲ, ತಿನ್ನೋದಿಲ್ಲ. ಹಾಗಾಗಿ ಅಡ್ಮಿಷನ್ ಆಗ್ಬೇಕಾಗತ್ತೆ. ಒಳರೋಗಿಯಾಗಿ ರೋಗಿಯನ್ನು ಅಡ್ಮಿಟ್ ಮಾಡ್ಕೊಂಡು ಡೆಲಿವರಿಗೆ ಏನ್ ಕಾರಣ ಅಂತ ಕಂಡುಹಿಡಬೇಕು. ಏನ್ ಕಾರಣ ಕಂಡುಹಿಡಬೇಕು. ಆಮೇಲೆ ಟ್ರ್ಯಾಂಕ್ಯುಲೈಸಸ್, ಮೈನರ್ ಟ್ರ್ಯಾಂಕ್ಯುಲೈಸಸ್ ಉಪಯೋಗಿಸ್ತೇವೆ, ಮೇಜರ್ ಟ್ರ್ಯಾಂಕ್ಯುಲೈಸಸ್ ಉಪಯೋಗಿಸ್ಬೇಕಾಗುತ್ತೆ. ಮೈನರ್ ಟ್ರ್ಯಾಂಕ್ಯುಲೈಸಸ್ ಯಾವ್ದಾವ್ದು ಲೆಜಪಾಮ್ ಆಗ್ಬೋದು, ಇಲ್ಲಾಂತ ವಿದ್ಯೆ ಕಾಂಪೋಸ್ ಕೊಡ್ತಾ ಇದ್ವಿ, ಲೆಜಪಾಮು. ಈಗ ಸುಮಾರು ಮೈನರ್ ಟ್ರ್ಯಾಂಕ್ಯುಲೈಸಸ್ ಇದ್ದಾವೆ. ಅಥವಾ ಮೇಜರ್ ಟ್ರ್ಯಾಂಕ್ಯುಲೈಸಸ್, ಮುಖ್ಯವಾಗಿ ಕ್ವಿಟಪಿನ್ ಕೊಡ್ತೇವೆ. ಕ್ವಿಟಪಿನ್ ಮತ್ತೆ ಅಥವಾ ರೆಸ್ಪಿರಿಡೋನು ಅಥವಾ ಇನ್ಯಾವುದೇ ಆಂಟಿಸೈಕೋಟಿಕ್ ಡ್ರಗ್ಸ್ ನ ಭ್ರಮೆಯನ್ನ ನಿವಾರಣೆ ಮಾಡ್ತಕ್ಕಂಥ ಔಷಧಗಳನ್ನ. ಹಾಗೆ ಸೇಫ್ಟಿ ಇದು ಡಾಕ್ಟ್ರು ಅನುಸರಿಸಬೇಕು, ನರ್ಸು ಅನುಸರಿಸಬೇಕು, ಅಕ್ಕಪಕ್ಕ ಅನುಸರಿಸಬೇಕು. ಯಾಕಂದ್ರೆ ಸಟ್ಟಂತ ರೋಗಿ ಮುಂದೆ ನಿಂತ್ಕೊಂಡ್ರೆ ಅವನಿಗೆ ಗಾಬರಿ ಆಗ್ಬಿಡುತ್ತೆ. ನಾನು ನರ್ಸ್ ಬರ್ತಾ ಇದ್ದೇನೆ, ನಾನು ಡಾಕ್ಟರ್ ಬರ್ತಾ ಇದ್ದೇನೆ, ನಿನಗೆ ಇಂಜೆಕ್ಷನ್ ಕೊಡ್ತಾ ಇದ್ದೇನೆ, ಅಥವಾ ನಿನ್ನ ಹಣೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಹೇಳ್ಬೇಕು, ಹೇಳಿ ಹೋಗ್ಬೇಕು. ಇಲ್ಲಾಂದ್ರೆ ಆದಷ್ಟು ತಮ್ಮಂತ, ಇಲ್ಲಾಂದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಎಷ್ಟೋ ಆಸ್ಪತ್ರೆಗಳಲ್ಲಿ ಸನ್ನಿ ಹಿಡಿದಂತ ರೋಗಿ ಅಂದ್ರೆ ರೋಗಿ ಕೇರು ತಗೊಳ್ಬೇಕು, ಸುತ್ತಮುತ್ತಲು ಜನರ ಕೇರು ತಗೊಳ್ಬೇಕಾಗತ್ತೆ ನಾವು. ಹೌದು. ಆಮೇಲೆ ಸ್ವಲ್ಪ ಫಿಸಿಕಲ್ ರೆಸ್ಟ್ರೆಂಟ್ ನ ಎಷ್ಟೋ ಆಸ್ಪತ್ರೆಗಳಲ್ಲಿ ಕಟ್ಟಾಕ್ಬಿಡ್ತಾರೆ. ಯಾಕಂದ್ರೆ ಮ್ಯಾನೇಜ್ ಮಾಡಕ್ ಆಗೋದೇ ಇಲ್ಲ. ಕಟ್ಟಾಕುವಾಗ ದಯವಿಟ್ಟು ಮನೆಯಲ್ಲಿ ವೈಲೆಂಟ್ ಇನ್ನೂ ಜಾಸ್ತಿ ಆಗ್ತಾರೆ. ಬಟ್ ತಕ್ಷಣಕ್ಕೆ ಕಟ್ಟಾಕುವಂತ ಸ್ಥಿತಿ ಬಂತು ಅಂತಂದ್ರೆ ದಯಮಾಡಿ ದಾರ ಉಪಯೋಗಿಸ್ಬೇಡಿ, ಹಗ್ಗ ಉಪಯೋಗಿಸ್ಬೇಡಿ. ದಾರ ಹಗ್ಗ ಉಪಯೋಗಿಸುತ್ತಂದ್ರೆ ಅದು ಕಟ್ ಮಾಡುತ್ತೆ, ಇಂಜುರಿ ಆಗುತ್ತೆ. ಹಾಗಾಗಿ ಬಟ್ಟೆ, ಉದ್ದವಾದ ಬಟ್ಟೆ, ಟವೆಲ್ ಆಗ್ಬಹುದು, ಅಥವಾ ಒಂದು ಬೆಡ್ಶೀಟ್ ಆಗ್ಬಹುದು, ಇಲ್ಲ ಪಂಚೆ ಆಗ್ಬಹುದು, ಅಥವಾ ಸೀರೆ ಆಗ್ಬಹುದು. ಅದರಿಂದ ಕೈಗಳನ್ನ ಕಾಲುಗಳನ್ನ ಸ್ವಲ್ಪ ಕಟ್ಟಿ ಆ ಕ್ಷಣಕ್ಕೆ, ಇದು ತಾತ್ಕಾಲಿಕ. ಆಮೇಲೆ ಇಂಜೆಕ್ಷನ್ ಕೊಟ್ಟು, ಇಂಜೆಕ್ಷನ್ ಕೆಲಸ ಮಾಡಕ್ ಶುರು ಮಾಡ್ತು ಅಂತಂದ್ರೆ ಇವನ್ ಐವಿ ಕೊಡ್ಬೇಕಾಗತ್ತೆ. ಇಂಜೆಕ್ಷನ್ ತಾನೇ ಇಟ್ಟೆ ಸರ್ವದರ ಇಂಟ್ರಾವೈರಸ್ ಕೊಟ್ಟು ಅಂತಂದ್ರೆ ವಿತಿನ್ 1 minute 2 minutes ಎಕ್ಸೈಟ್ಮೆಂಟ್ ಕಮ್ಮಿ ಆಗುತ್ತೆ, ಸನ್ನಿಯಿಂದ ಹೊರಬರ್ತಾರೆ, ಭ್ರಮೆಗಳು ಕಮ್ಮಿ ಆಗುತ್ತೆ. ಆಮೇಲೆ ಪೂರ್ಣ ಪ್ರಜ್ಞಾಸ್ಥಿತಿ ವಾಪಸ್ ಬರೋ ತನಕನು ರೋಗಿಯನ್ನ ಬಹುಶಃ ಐಸಿಯುನಲ್ಲೇ ಇಟ್ಕೋಬೇಕಾಗುತ್ತೆ. ಐಸಿಯು ಅಥವಾ ಕ್ಲೋಸ್ ವಾಶ್ನಲ್ಲೇ ಇಡಬೇಕಾಗುತ್ತೆ. 24 ಗಂಟೆ ಅವಿರತವಾಗಿ ವೈದ್ಯರು ಗಮನಿಸಬೇಕು, ನರ್ಸ್ಗಳು ಗಮನಿಸಬೇಕಾಗತ್ತೆ. ಹಾಗೆ ಹೊಸೊಬ್ಬರನ್ನ ಸೇರಿಸಬಾರ್ದು. ಯಾಕೆಂದ್ರೆ ರೋಗಿಗೆ ಸ್ವಲ್ಪ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳೇ, ಈಗ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಗ ಇರ್ಬೋದು, ಯಾರೋ ಹೊಸರು ಬಂತು ಅಂತಂದ್ರೆ ಮತ್ತೆ ಸಡನ್ ಆಗಿ ಸ್ಥಳವನ್ನ ಚೇಂಜ್ ಮಾಡಬಾರ್ದು. ಡೆಲಿರಿಯಮು, ಡಿಮೆನ್ಷಿಯಾ ಎರಡು ಡಿ ನಿಂದ ಶುರು ಆಗತ್ತೆ. ಎರಡರಲ್ಲೂ ವ್ಯತ್ಯಾಸ ಇನ್ನೊಂದ್ಸಲ ಮಾತಾಡೋಣ. ಇವತ್ತಿಗೆ ಈ ಸನ್ನಿ ಬಗ್ಗೆ ಇಷ್ಟು ಚೆನ್ನಾಗಿ ಸರಳವಾಗಿ ತಿಳಿಸ್ಕೊಟ್ರೆ ನನಗೂ ಅರ್ಥ ಆಯ್ತು. ಧನ್ಯವಾದಗಳು ಸರ್. ಧನ್ಯವಾದಗಳು.